ಸ್ವಲ್ಪ ತಲೆ ಐತೆ. ತಲೆ ಎತ್ತಿ ಮೇಲೆ ಅಲ್ಲಿ ಮೂಗ್ದಾರ ಇಟ್ಕೋಣ ಎರಡು ಕತ್ತು ಹಂಗೆ ಹಿಂಗೆ ಸರ್ ಇದು ವೆಂಕಟರಮಣ ಸ್ವಾಮಿ ದೇವಸ್ಥಾನ. ಶ್ರೀನಿವಾಸ ಅದೇ ವೆಂಕಟರಮಣ ಸ್ವಾಮಿ ಶ್ರೀನಿವಾಸ ಎರಡು ಒಂದೇ. ಇದು ಕಾಡಲ್ಲಿರೋದ ಇದು? ಊರಿಂದ ಸ್ವಲ್ಪ ಆಚೆ ಕಡೆ ಮುಂದೆ ಕಾಡಿದೆಯಾ? ಅದೆಲ್ಲ ಫುಲ್ ಕಾಡೆ, ಕಾಡೇನಾ? ಫಾರೆಸ್ಟ್ ಏರಿಯಾ. ಅದೆಲ್ಲ ಫಾರೆಸ್ಟ್ ಮೇಲ್ಕೊಳ್ಳೋದು. ಸರ್ ನಿಮ್ಮ ಹೆಸರು ಹೇಳಿ. ನಾರಾಯಣಪ್ಪ. ಸರ್ ನಿಮ್ಮ ಹೆಸರು? ರಾಜೇಶ್ ಅಂತ. ಯಾವ ಊರು ಸರ್ ಇದು? ಚಿನ್ಕುರ್ಚಿ ಸರ್. ಚಿನ್ಕುರ್ಚಿ, ಕೇವಲಹಳ್ಳಿ ಪೋಸ್ಟ್, ಕೆಂಗೇರಿ ಹೋಬಳಿ, ಬೆಂಗಳೂರು ಸೌತ್. ಗೋಣಿಪುರಕ್ಕೆ ಒಂದು 3 ಕಿಲೋಮೀಟರ್ ಆಗುತ್ತಾ? 1 ಕಿಲೋಮೀಟರ್. 1 ಕಿಲೋಮೀಟರ್, ಹಾಂ ಪಕ್ಕನೇ. ಸರ್ ಇವು ತೊಗೊಂಡಿದ್ದಲ್ಲಿ ಇವೆರಡು ಜೋಡಿ? ಅವೆರಡು ಜೋಡಿ ಸರ್. ಕೂಟ ಈ ಸರಿ ಮಾಗಡಿಲಿ ತೊಗೊಂಡಿದ್ದು. ಹಾಂ ಹಾಂ. 4 ತಿಂಗಳಾಯ್ತು ತೊಗೊಂಡು. ಫಲ ನೀವೇ ಅವರೇ ಕೊಡಿಸಿದ್ರಾ? ಇದಕ್ಕೊಂದು ಆ ಕಡೆದಕ್ಕೆ CR7 ಕೊಡಿಸಿದ್ರು ಅವ್ರೆ. 3 ತಿಂಗಳಾಗಿತ್ತು ಮಾಗಡಿಲಿ. ಹಾಂ ಹಾಂ. ಇದಕ್ಕೆ ನಾನು ಕೊಡಿಸ್ಕೊಂಡಿದ್ದೀನಿ ಸಾತ್ನೂರು ದಾದಾವರಿಗೆ. ದಾದಾವರಿಗೆ ಕೊಡಿಸಿದ್ರಾ? ಹಾಂ ಹಾಂ. ಗುಲ್ರದೊಡ್ಡಿ ದಾಸಪ್ಪ ಅವರು. ದಾಸಪ್ಪ ಅವರಿಗೆ. ಹಾಂ. 25 ದಿನ ಆಯಿತು. ಓ ಇನ್ನೇ ಈ ರೀಸೆಂಟಾಗಿ ಕೊಡಿಸಿದ್ದೀರಾ? 25 ದಿನ ಆಯಿತು. ಹಾಂ ಹಾಂ ಹಾಂ. ಅದಂಗಾದ್ರೆ 7 ತಿಂಗಳು ಫಲ? ಅದು 6 ತಿಂಗಳು ಆಯ್ತು ಸರ್. 6 ತಿಂಗಳು ತುಂಬ ಐತೆ. ಹಾಂ ಹಾಂ. ನಾವು ತೊಗೊಂಡಾಗ 3 ತಿಂಗಳು ಅಂತ ಹೇಳಿದ್ರು. ಬಂದಾಗಿಂದ ಊರಿಗೆ ಏನು ಬಂದಿಲ್ಲ. ಅಲ್ಲಿ 6 ತಿಂಗಳಾಯ್ತು. ಟೋಟಲ್ 7 ತಿಂಗಳಾಯ್ತು ಈಗ. ಹಾಂ ಹಾಂ ಹಾಂ. ಸರ್ ಎಷ್ಟು ಕೊಟ್ಟಿದ್ರಿ ಇವಕ್ಕೆ? 1.5 ಆಗಿತ್ತು ಸರ್. ಅಲ್ಲೇ ಖರ್ಚೆಲ್ಲ ಸೇರಿ 1.5. 1.5. ಹಾಂ ಹಾಂ. ಯಾವ ಊರ್ದು? ಇದು ಗಾಣ್ಕಲ್ ಅಂತ ಬಿಡದಿ. ಹಾಂ ಗಾಣ್ಕಲ್ ಗೊತ್ತು ಗೊತ್ತು. ನಮ್ಗೆ ಗೊತ್ತಿರೋರೆ ಅವ್ರ ಹತ್ರನೇ ತೊಗೊಂಡಿದ್ದು. ಅವ್ರ ಹತ್ರ ಮನೇಲಿ ತೊಗೊಂಡಿದ್ದ ಜಾತ್ರೆ ತೊಗೊಂಡ? ಜಾತ್ರೆಲ್ಲೇ ಬಂದಿತ್ತು. ಹಾಂ ಹಾಂ. ನಾವು ಒಂದು ರೌಂಡ್ ಎಲ್ಲ ಹುಡ್ಕಾಡ್ದ. 2ನೇ ರೌಂಡ್ಗೆ ಸಿಕ್ಕಿದ್ದವು. ಹಾಂ ಹಾಂ. ಅಲ್ಲೂ ಒಳ್ಳೆ ಹಸುಗಳು ಕಟ್ತಾರೆ. ಒಂದು 2 ಮನೆಯವರೇನ ಕಟ್ತಾರೆ. ಹಳ್ಳಿ ಮರದಡಲ್ಲಿ ಕಟ್ತಾರಲ್ಲ? ಹಳ್ಳಿ ಮರದ ಹತ್ರ ಮತ್ತೆ ಊರೊಳಗಡೆ ಇರೋದು. ಹಾಂ. ಊರೊಳಗಡೆ ಇರೋದು ತೊಗೊಂಡಿದ್ದೀವಿ. ಹಾಂ ಹಾಂ. ಅಲ್ಲೂ ಇದು 4 ಕಲ್ಲು ಅಂದ್ರಲ್ಲ? 4 ಕಲ್ಲು. ಇದು 2 ಅಲ್ಲು? 2. ಹಾಂ ಹಾಂ. ಸರ್ ಇದು ಮನೆ ಹಸ? ಇದು ಮನೆ ಹಸ ಸರ್. ಇದು ಲಾಸ್ಟ್ ಟೈಮ್ 2 ಜೊತೆ ಇತ್ತು. 1 ಹಸ ಕೊಟ್ಬಿಟ್ಟು ಇದು ಉಳಿಸ್ಕೊಂಡಿದ್ದೀನಿ. ಹಾಂ ಹಾಂ ಹಾಂ. ಜೊತೆ ತಂದಿದ್ರೆ ಒಂದು ಕೊಟ್ಬಿಟ್ರೆ? ಹಾಂ ಹಾಂ. ಎಷ್ಟು ಸೂಲು ಹಾಕಿದೆ ನಿಮ್ಮ ಮನೆಗೆ ಇದು? ಇದು 3ನೇ ಸೂಲಿಗೆ ಈಗ ಫಲ. 2 ಸೂಲು ಹಾಕಿತ್ತು. 2 ವರ್ಗರನೇನೆ. ಅದು ಕೊಟ್ಟಿದ್ದು 2 ವರ್ಗರನೇ ಹಾಕಿತ್ತು. ಹಾಂ ಹಾಂ. ಇದು 3ನೇ ಸೂಲಿಗ ಹಂದಿಗುಟ್ಟೆ ಸತೀಶ್ ಅಣ್ಣರ ಹತ್ರ ಆಯ್ತಲ್ಲ, ಅವ್ರಿಗೆ ಫಲ ಆಯ್ತು. ಹಾಂ ಹಾಂ ಹಾಂ. ಹೆಚ್ಚಿನ ಕೆರೆ. ಎಷ್ಟು ತಿಂಗಳಿದು? ಇದು 7 ತಿಂಗಳ ಸರ್. 7 ತಿಂಗಳ? ಹಾಂ. ಹಾಲು ಬರ್ತಾ ಇದೆ? ಹಾಲಿಲ್ಲ, ಹಾಲು ಸ್ಟಾಪ್ ಮಾಡಿದ್ವಿ. 6 ತಿಂಗಳಿಗೆ ಸ್ಟಾಪ್ ಮಾಡಿದ್ವಿ. 6 ತಿಂಗಳವರೆಗೂ ಕೊಡುತ್ತೆ? ಮಾರ್ದವನು ಕರ್ಕೊಂಡು ಹಾಲು. ಹೌದಾ? 1 ಲೀಟ್ರು. ಹಾಂ ಹಾಂ ಹಾಂ. 5 ತಿಂಗಳ ಕರನೇ ಕೊಟ್ಬಿಟ್ರಾ? ಎಷ್ಟು ಕೊಟ್ರಿ? 5 ತಿಂಗಳ ಕರ ಸೊದಬಿಡ್ದು ಸರ್ ಫಸ್ಟ್ನೇ ಸೂಲಲ್ಲಿ. ಹಾಂ ಹಾಂ. ಅದಾದ್ಮೇಲೆ 6 ತಿಂಗಳು 7 ತಿಂಗಳ ಗಂಟ ಹಾಲು ಕರ್ದಿದ್ದೀವಿ. ಕರ ಇಲ್ದೇನೆ. ಹಾಂ ಹಾಂ. ಬೆಳಗ್ಗೆ 1 ಲೀಟ್ರು, ಸಾಯಂಕಾಲ 1 ಲೀಟ್ರು. ಹಾಂ ಹಾಂ ಹಾಂ. ಹಾಲು ಒಳ್ಳೆ ಹಾಲು ಕೊಡು. ಎಷ್ಟು ಒಂದು 2 ಲೀಟ್ರ್ ಬರುತ್ತಾ? ಬರುತ್ತೆ ಸರ್. ಕರ ಕುಡ್ದು 1 ಲೀಟ್ರ್ ಕರ್ಕೋತೀವಿ. ಹಾಂ ಹಾಂ. ಇಲ್ಲಿ ಚೆನ್ನಾಗಿ ಮೇವಿಗೆ ಏನು ತೊಂದರೆ ಇಲ್ವಲ್ಲ? ಒಂದು ಮಳೆ ಬಂದ್ಬಿಟ್ರೆ ನಿಮಗೆ? ಮಳೆ ಬರ್ಬೇಕು. ಹಾಂ ಹಾಂ. ಆಗಲ್ಲ. ಹ್ಞೂ. ಎಲ್ಲ ಒಣಗೋಗ್ಬಿಡು ಸರ್. ಅದೇ ಅದೇ. ಈ ಸಲ ತುಂಬ ತೊಂದರೆ ಕೊಡ್ತಾ ಇದೆ ಯಾಕೋ ಮಳೆರಾಯ. ಸರ್ ಕೈ ತಿಂಡಿ? ಕೈ ತಿಂಡಿ ಏನು ಕೊಡ್ತೀರಾ? ಕೈ ತಿಂಡಿ ಬೂಸ 3 ಥರ ಕೊಡ್ತೀವಿ. ಹಾಂ ಹಾಂ. ರವೆ ಬೂಸ, ಚಕ್ಕೆ ಬೂಸ, ಆಮೇಲೆ ಜೋಳದ ಒಟ್ಟು. ಹಾಂ ಹಾಂ ಹಾಂ. ಕೆಲಸ ಇವೆರಡೇನಾ ಅಥವಾ? 3 ಹೊಡಿತೇವೆ. ಹಾಂ ಹಾಂ. 2 ಹೊಡಿಯೋದು ಅರ್ಜೆಂಟಿಗೆ. ಹಾಂ ಹಾಂ. ನೋಡಿಲ್ಲ ಇನ್ನೂವರೆಗೂ. ಅದನ್ನೇನು ನೋಡಿಲ್ಲ. ಇದು 3 ವರ್ಷ. ಇದ್ರ ಜೊತೆ ಇದ್ದಿದ್ದು 3 ವರ್ಷ ಇದ್ದು. ಹಾಂ ಹಾಂ. ಇದು ಮನೇಲೆ ಮಡಿಕೋಬೇಕು ಅಂತ ಮಡಿಕೊಂಡಿದ್ದೀವಿ. ಅವರೆಲ್ಲ ಉತ್ತ. ಹಾಂ ಹಾಂ. ಅದು ಒಂದೇ ಅಲ್ವೇ ಇವಾಗ. ಇವು ಯಾವನ ಬೇಜಾರಾದಾಗ ಇದು ಮಾಡ್ಬೋದು, ಎಕ್ಸ್ಚೇಂಜ್ ಮಾಡ್ಕೊಂಡು. ಅದೇ ಈಗ ಈ ಕೋಲ್ಗೆ ಬದಲಾಯಿಸ್ಕೊ ಹೋಗ್ಬೇಕಾರೆ ನಾವು ಇದನ್ನ. ಹಾಂ ಹಾಂ. ಅದೇನಾದ್ರು ತುಂಬ ಆಯ್ತಂದ್ರೆ ಇದು 2 ಹಾಕೊಬೋದು. ಕೋಲ್ ಬದಲಾಯಿಸ್ಕೋಬೋದು. ಏನು ಕೊಡೋದಿಲ್ಲ ಯಾವನು? ಇಲ್ಲ ಸರ್, ಯಾವುದು ಕೊಡಲ್ಲ ಇದು. ಹಾಂ ಹಾಂ. ಸೀಮೆಸುಗಳೇನಿಲ್ಲ? ಇವು 3 ಇರೋದು ಮನೇಲಿ? 3 ಸರ್. ಸೀಮೆಸುಗಳು ಕಟ್ಟಲ್ಲ? ಇಲ್ಲ, ಕಟ್ಟಲ್ಲ. ಅವಾಗಿಂದನೂ ಕಟ್ಟಿಲ್ಲ ಅಥವಾ ಕಟ್ಟಿದ್ರೆ ಮುಂಚೆ? ಇಲ್ಲ, ನಾವು ಗೊಂದಲ್ ನಿಮ್ಮ ಮನೆಗೆ ಬಂದೇ ಇಲ್ಲ ಹಸುಗಳು? ಇಲ್ಲ, ಬಂದಿತ್ತು ಹೊಂಟಾಯ್ತು. ಅದೊಂದು 2 ತಿಂಗಳನ್ನ ಸಾಕಿದ್ರೆ ಅಷ್ಟೇ. ಜಾಸ್ತಿ ಸಗಣಿ ಇಕ್ಕೋದು ಅದು ಇದೆಲ್ಲ ಮಾಡ್ಬಿಟ್ರು. ಜಾಸ್ತಿ ಆಗೋಯ್ತು ಮನೆ ಒಳಗಡೆ. ಹಾಂ. ಬೇಡ ನಮಗಿದು ಹೊಸ ಅಂದ್ಬಿಟ್ಟು ಇದು ಮಾಡಿದ್ರು. ಹಾಂ. ನಮಗೆ ಒಂದು 3 ದಿನ ನಾಟಿ ಹಸುಗಳು ಅವಾಗಿಂದನೂ ಇರ್ತವೆ? ನಾವು ನಮ್ಮ ಅಪ್ಪನ ಕಾಲದಿಂದನೂ ಅದೇ. ಹಾಂ ಹಾಂ. ಕಪ್ಸೆ ಎಲ್ಲ ಇತ್ತು. ಅವಾಗಿರ್ತವೆ ಬಿಡಿ. ಎಲ್ಲ ಈಗ ಅವಾಗ ದನಗಳಿಲ್ಲ, ಮನೆನೇ ಇರಲಿಲ್ಲ ಬಿಡಿ. 4, 5, 6, 10 ದನ ಇರೋವ. ಇವಾಗ ನಾವು ಮಾತ್ರ ತಪ್ಪಿಸಿಲ್ಲ. ಹಾಂ ಹಾಂ. ದನ 3 ಒಳ್ಳೆ ಹಸುಗಳೇ. 16,000 ರೂಪಾಯಿ ಕಟ್ಟಿ ತಿಂದಿರೋದು ಇವಾಗ. ಹಾಂ ಹಾಂ ಹಾಂ. 2, 3 ಬೇಸಿಗೆಯಲ್ಲಿ ಮೇವ್ ಇರ್ಲಿಲ್ವಲ್ಲ, ತಂದ್ಬಿಟ್ಟ ನಮ್ಮ ಹುಡುಗ. 16,000 ರೂಪಾಯಿ ಕಟ್ಟಿ ತಿನ್ಸಿರೋದು. ಹಾಂ ಹಾಂ. ಆಯ್ತು ಸರ್, ಧನ್ಯವಾದಗಳು ನಿಮ್ಮ ಮಾಹಿತಿಗೆ. ಸರಿ ಸರಿ.